ಸಿರಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ನಾನು ಇದನ್ನೊಂದು ಅಂದರೆ ಇದಕ್ಕಿಂತ ಒಂದು ಮೊದಲು ವಿಡಿಯೋ ಮಾಡಿದ್ದೇನೆ, ಅಂದರೆ ನಿನ್ನೆ ಮಾಡಿದ ವಿಡಿಯೋ, ಅದನ್ನು ನಾನು ಇದರ ನಂತರ ಹಾಕ್ತೇನೆ. ಸೊ ಇದೊಂದು ವಿಡಿಯೋ ಹಾಕಿ ಕಂಪ್ಲೀಟ್ ಮಾಡ್ತೇನೆ ಅಂತ ಒಂದು ಸ್ವಲ್ಪ ಕ್ಲಿಪ್ಸ್ ತೆಗೆದದ್ದು ಉಂಟು. ಎಂತಂದರೆ ನಾನು 15 ಡೇಸ್ ಆದಮೇಲೆ ಹೇಳಿದ್ದೆ ನಿಮಗೆ, ಅಂದರೆ ಎಂಥಾದರೂ ಚೇಂಜಸ್ ಆದರೆ ಹೇಳ್ತೀನಿ, ಎಂಥಾದರೂ ಬೆನಿಫಿಟ್ಸ್ ಉಂಟಾ ಹಾಗೆ ಇಲ್ಲ ಅಂತ. ಸೊ ಆ್ಯಕ್ಚುಲಿ ಈಗ ಇವತ್ತಿಗೆ 11ನೇ ದಿನ, ಅಂದರೆ ನಿನ್ನೆ 10ನೇ ದಿನ, ಅಂದರೆ 10ನೇ ತಾರೀಕಿಗೆ. ಸೊ ನಾನು ಔಟ್ಸೈಡ್ ಫುಡ್ ತಿಂದೆ, ಪ್ರೋಗ್ರಾಮ್ ಇತ್ತು. ಸೊ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ, ಬಿಕಾಸ್ ಮನೆಗೆ ಬಂದು ಊಟ ಮಾಡಲಿಕ್ಕಾಗಲ್ಲ. ಅಂದರೆ ನಾವೇ ಕಂಡಕ್ಟ್ ಮಾಡಿದ ಒಂದು ಪ್ರೋಗ್ರಾಮ್ ಇತ್ತು. ಸೊ ಅದು ವೀಡಿಯೋ ನಾನು ಹಾಕ್ತೇನೆ ನೆಕ್ಸ್ಟ್, ಅಂದರೆ ಇದಾದಮೇಲೆ ಹಾಕ್ತೇನೆ. ಸೊ ಎಂತ ಅಂದರೆ ಅದಕ್ಕಿಂತ ಮುಂಚಿನ ದಿನ ಕೂಡ ನಮಗೆ ಅಲ್ಲೇ ಪ್ರಿಪ್ರೇಷನ್ಗೆ ಹೋಗ್ಲಿಕ್ಕಿತ್ತು. ಅಂದರೆ ಅಲ್ಲಿ ಬೆಳಗಿನ ಸಂಜೆದಾಗ ಅಲ್ಲೇ ಇದ್ವಿ. ಮತ್ತು ಅದು ಆಫ್ಟರ್ನೂನ್ ನಾವು ಔಟ್ಸೈಡ್ ಊಟ ಮಾಡಿದ್ದು. ಸೊ ಹಾಗಾಗಿ ಅಂದರೆ ಇನ್ ಬಿಟ್ವೀನ್ ನಾನು ಬೇರೆ ಎಂತ ಹೇಳಿದೆ ಫುಡ್ ತಿಂದೆ. ಆ್ಯಕ್ಚುಲಿ ಚಿಕನ್ ಬ್ರೆಸ್ಟ್ ಪೀಸ್ ಅದೆಲ್ಲ ತಿಂದರೆ ಇಟ್ಸ್ ಓಕೆ. ನಾನೀಗ ಚಿಕನ್ ಸುಕ್ಕ ಎಲ್ಲ ತಿಂದರೆ ಅದು ನಾರ್ಮಲ್ ತಿಂದಾಗೆ, ನಾರ್ಮಲ್, ಅದರಲ್ಲಿ ಏನು ಹೆಲ್ದಿ ಫುಡ್ ಅಂತ ಬರಲ್ಲ. ಸೊ ಹಾಗಾಗಿ ಇವನ್ ಎಂತ ಇತ್ತು, ಬೆಳಿಗ್ಗೆ ಬನ್ಸ್ ಎಂಥದಿತ್ತು, ಅದು ಕೂಡ ಆಯಿಲಲ್ಲೇ ಇದು ಮಾಡಿದ್ದು. ಸೊ ಅದೆಲ್ಲ ತಿಂದೆ. ಸೊ ಅದನ್ನೀಗ ನಾನು 15 ಡೇಸಲ್ಲಿ ಹೇಳಲಿಕ್ಕಾಗಲ್ಲ, ಬಿಕಾಸ್ ನಾನು ಇನ್ ಬಿಟ್ವೀನ್ ಇದನ್ನು ತಿಂದಿದ್ದೇನೆ. ಸೊ ಇದನ್ನು ಅಂದರೆ ನಾನು ಹೆಲ್ದಿ ರೆಸಿಪೀಸ್ ಹಾಕ್ತಾ ಇರ್ತೇನೆ ನಿಮಗೆ ಅದನ್ನು ಕಂಟಿನ್ಯೂ ಮಾಡ್ಬೋದು, ಬಿಕಾಸ್ ಒಳ್ಳೆಯದು. ಯಾಕಂದರೆ ಒಂದು ಎಂತಂದರೆ ನಾನೊಂದು ಡಯಟ್ ಫಾಲೋ ಮಾಡ್ತಿದ್ದೆ 9 ಡೇಸಿಂದ. ಅಂದರೆ ಪ್ರಾಪರಾಗಿ ಬೆಳಿಗ್ಗೆ ನೀರು ಕುಡಿಯೋದು, ಮತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ, ಮತ್ತು ಆಫ್ಟರ್ನೂನು ಫುಡ್, ಅಂದರೆ ಲಂಚ್, ನೈಟಿಗೆ ಸ್ವಲ್ಪ ಲೈಟ್ ಡಿನ್ನರ್ ವಿತ್ ಸಲಾಡ್ ಅದೆಲ್ಲ ತಿಂತಿದ್ದೆ ಪ್ರಾಪರಾಗಿ. ಮೊದಲು ಆಗಿರಲಿಲ್ಲ, ಮೊದಲು ಒಟ್ರಾಸ್ ಇತ್ತು, ಟೈಮಿಂಗ್ಸ್ ಎಲ್ಲ ಎಂತ ಇರಲಿಲ್ಲ. ಸೊ ಅದೊಂದು ಬೆನಿಫಿಟ್. ಮತ್ತು ಎಂತಂದರೆ ಎಕ್ಸಸೈಸ್ ಸ್ವಲ್ಪ ಮಾಡ್ತಿದ್ದೆ. ಮತ್ತು ಇನ್ನೊಂದು ಎಂತ ಅಂದರೆ ಟೀ ಕ್ರೇವಿಂಗ್ಸ್, ಟೀ ಕುಡಿಯೋದು ಬೆಳಿಗ್ಗೆ ಸಂಜೆ ಎಲ್ಲ ಅಭ್ಯಾಸ ಇತ್ತು. ಅದೆಲ್ಲ ಅಷ್ಟೀಗ ಅಂದರೆ ಬೇಕಾದರೆ ಕುಡಿಬೋದು, ಅಂದರೆ ಹಾಗೆ ಏನಿಲ್ಲ ಅಂತ ಬೇಕೇ ಬೇಕು ಹಾಗೇನಿಲ್ಲ. ಫಸ್ಟ್ 2 ಡೇಸ್ ನನಗೆ ತಲೆ ಸಿಡಿತಿತ್ತು ಟೀ ಕುಡಿಯೋದೆ, ಮತ್ತು ಹ್ಯಾಬಿಟ್ ಆಯಿತು. ಮತ್ತು ಹಾಗೆಯೇ ಶುಗರ್ ಕ್ರೇವಿಂಗ್ಸ್ ಕೂಡ, ಶುಗರ್ ಇಲ್ಲದಿದ್ದರೂ ಕೂಡ ಆಗ್ತದೆ, ಚಪ್ಪೆ ಕೂಡ ಆಗ್ತದೆ, ಎಂತ ನಮ್ಮದು ಉಪ್ಪಿಲ್ಲದಿದ್ದರೂ ಕೂಡ ಆಗ್ತದೆ, ಎಂತ ಕೂಡ ಆಗ್ತದೆ. ಅಂದರೆ ಅದು ಅಭ್ಯಾಸ ಆಗಿ ಹೋಗಿದೆ, 9 ಡೇಸಲ್ಲೇ ಅಭ್ಯಾಸ ಆಗಿ ಹೋಗಿದೆ. ಸೊ 15 ಡೇಸ್ ಆಗಿ ಕಂಟಿನ್ಯೂ ಆಗ್ತಾ ನೀವು ಪ್ರಾಪರ್, ಸೊ ನೀವು ಆ ರುಟೀನಿಗೆ ಅಡ್ಜಸ್ಟ್ ಆಗ್ತೀರಿ. ಸೊ ನೆಕ್ಸ್ಟ್ ಟೈಮ್ ಯಾವಾಗೆಲ್ಲ ಎಂತ ಇರಲ್ಲ ನೋಡಿ, ಆವಾಗ ಟ್ರೈ ಮಾಡ್ತೇನೆ. ಯಾಕಂದರೆ ಈಗ ಎಲ್ಲ ಈವೆಂಟ್ಸ್ ಅದೆಲ್ಲ ಇರ್ತದೆ. ಸೊ ಹಾಗಾಗಿ ಎಂಥ ಆಪ್ಷನ್ ಇರಲ್ಲ ಮಾಡಲಿಕ್ಕೆ. ಮತ್ತು ಇನ್ನೊಂದು ಎಂತ ಅಂದರೆ ನಾನು ಹೇಳಿದ್ದು ಆ್ಯಕ್ಚುಲಿ ನಿಮಗೆ, ನಾನು ಎಂತ ಚೇಂಜಸ್ ಆಗ್ತೇನೆ, ಅಂದರೆ ಎಂಥ ಬೆನಿಫಿಟ್ಸ್ ಉಂಟು ಅಂತ ಹೇಳ್ತೇನೆ ಅಂತ ಹೇಳಿದ್ದು. ಸೊ ಬೆನಿಫಿಟ್ಸ್ ನನಗೆ ಹೇಳಿದೆ ನಿಮಗೆ. ಮತ್ತು ಇನ್ನು 15 ಡೇಸಲ್ಲಿ ಎಂತ ಆಗ್ತಿತ್ತು ಗೊತ್ತಿಲ್ಲ. ಆ್ಯಕ್ಚುಲಿ 15 to 30 ಡೇಸ್ ಮಾಡಿದರೆ ಮಾತ್ರ ಸ್ವಲ್ಪ ಚೇಂಜಸ್ ಗೊತ್ತಾಗುತ್ತೆ. ವೆಯ್ಟ್ ಲಾಸಿಗೆ ನಿಮಗೆ ಯೂಸ್ ಆಗ್ತದೆ ನಾನು ಹೇಳೋದಾದರೆ, ಅಂದರೆ ನೀವು ಸ್ಟ್ರಿಕ್ಟ್ ಫಾಲೋ ಮಾಡಿದರೆ ವೆಯ್ಟ್ ಲಾಸಿಗೆ ಕೂಡ ಯೂಸ್ ಆಗ್ತದೆ. ಅಂದರೆ ನಾನು ಹೇಳಿದಾಗೆ, ನಾನು ವೆಯ್ಟ್ ಲಾಸಿಗೆ ಅಂತ ನಾನು ಪರ್ಟಿಕ್ಯುಲರ್ಲಿ ನಿಮಗೆ ಹೇಳಿದ್ದಲ್ಲ, ನೋಡ್ಬೋದು ನೀವು ಮೊದಲಿನ ವೀಡಿಯೋದಲ್ಲಿ ನಾನು ಹೇಳಿದ್ದು ಹೆಲ್ದಿ ಡಯಟ್ ಆಗಿ ಮಾಡಿದರೆ ಏನು ಚೇಂಜಸ್ ಆಗ್ಬೋದು ಅಂತ. ವೆಯ್ಟ್ ಲಾಸ್ಗೆ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿದ್ದು ನಾನು. ಎಕ್ಸಸೈಸ್ ಎಲ್ಲ ಮಾಡಿದರೆ ಅದರಲ್ಲಿ, ಅಂದರೆ ಎಕ್ಸಸೈಸ್ ವಿತ್ ಆ ಡಯಟ್ ಮಾಡಿದರೆ ವೆಯ್ಟ್ ಲಾಸ್ ಆಗ್ತದೆ. ಸೊ ನೋಡುವ, ನಾನಿನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಎಂಥ ಇವೆಂಟ್ಸ್ ಇಲ್ಲದಿದ್ದರೆ ಆ ಟೈಮಲ್ಲಿ ಟ್ರೈ ಮಾಡ್ತೇನೆ. ಬಿಕಾಸ್ ಈಗ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೆ 2 ದಿನ. ಸೊ ಹಾಗಾಗಿ ಅದನ್ನೀಗ ಪುನಃ ಅದನ್ನೇ ಕಂಟಿನ್ಯೂ ಮಾಡಿ ನಾನು ಪುನಃ 15 ಡೇಸ್ ಹಾಗೆ ಮಾಡಬೇಕಾಗುತ್ತೆ. ಸೊ ಬೆಟರ್ ನೆಕ್ಸ್ಟ್ ಟೈಮ್ ಮಾಡೋದಂತೆ. ಯಾಕಂದರೆ ಈ ವೀಕಲ್ಲಿ ಕೂಡ ಎಂತಾದರೂ ಉಂಟು ಹೊರಗಡೆ ಹೋಗ್ಲಿಕ್ಕೆ ಅದೆಲ್ಲ. ಮತ್ತು ನೀರು ಕೂಡ ಈಗ ಸ್ವಲ್ಪ ಜಾಸ್ತಿ ಕುಡಿತಿದ್ದೇನೆ, ಮೊದಲು ನೀರು ಕೂಡ ಅಂದರೆ ಅಷ್ಟು ಕುಡಿತಿರಲಿಲ್ಲ. ಸೊ ಅದೊಂದು ಇನ್ಫಾರ್ಮೇಷನಿಗೋಸ್ಕರ ನಾನು ಇದು ವಿಡಿಯೋ ಮಾಡಿದ್ದು. ಓಕೆ, ಇದರ ಜೊತೆ ಒಂದು 2 ಕ್ಲಿಪ್ಸ್ ಉಂಟು 1 minutes ಅದೊಂದು ಹಾಕಿ ಬಿಡ್ತೇನೆ. ರಾಗಿ ಫಾರೇಜ್ ಒಂದು ಮಾಡಿದ್ದೆ. ಮತ್ತು ಈವೆಂಟಿನ ಮುಂಚಿನ ದಿನ ನಾವಲ್ಲಿ ಹೋಗಿದ್ದು ಒಂದು ಸ್ವಲ್ಪ ಕ್ಲಿಪ್ಸ್ ಉಂಟು ಅಷ್ಟೇ. ಸೊ ನೋಡ್ಬೋದು, ರಾಗಿಯದ್ದು ಜ್ಯೂಸ್ ಮಾಡಿದ್ದೇನೆ. ನಾನು ರಾಗಿಯನ್ನು ನೆನೆಸಿಟ್ಟಿದ್ದೆ ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋ. ಸೊ ಅದು ಬೆಳಿಗ್ಗೆ ನೆನೆಸಿಟ್ಟಿದ್ದೆ, ಸಂಜೆ ಒಳಗಡೆ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಏಲಕ್ಕಿ, ಒಂದು 2-3 ಏಲಕ್ಕಿ, ಮತ್ತು ಒಂದು ಚಿಕ್ಕ ತುಂಡು ಇದಕ್ಕೆ ಬೆಲ್ಲ ಹಾಕಿದೆ. ಸೊ ನೋಡ್ಬೋದು, ಜ್ಯೂಸ್ ರೆಡಿಯಾಗಿದೆ. ಒಳ್ಳೆಯದಾಗುತ್ತೆ ಹೀಗೆ ಕುಡಿಲಿಕ್ಕೆ. ಕೆಲವರಿಗೆ ಇಷ್ಟ ಆಗಲಿಕ್ಕಿಲ್ಲ, ಪರವಾಗಿಲ್ಲ, ಟೇಸ್ಟ್ ಒಳ್ಳೆಯದುಂಟು.
ಸೊ ಇದನ್ನು ಕುಡಿದ ಮೇಲೆ ಸಿಗ್ತೇನೆ. ಹೆಲೋ ಗೈಸ್, ಸಬ್ಸ್ಕ್ರೈಬ್, ಲೈಕ್. ಬೇತೆ ಹೆಂಚಿನ ಇತ್ತು ನಮ್ಮಲ್ಲಿ ಪುಲೆ ಏನು ಮಾಡ್ತಿದ್ದೀರಿ ಅಪ್ಪ? ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಬೋದು ಅಲ್ಲೇ ನಾವು ಆಫ್ಟರ್ನೂನ್ ಎಲ್ಲ ಲಂಚ್ ಮಾಡಿದ್ದು. ಸೊ ಹಾಗೆಯೇ ನಿನ್ನೆ ನೈಟ್ ನನ್ನ ಅಪ್ಪ ಇಲ್ಲಿ ಪೆಪ್ಪರ್ ಮಾಡಿದ್ರು, ಚಿಕನ್ ಪೆಪ್ಪರ್. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ಸೊ ಇದನ್ನು ಕೂಡ ತಿಂದೆ. ಇದು ಹೆಲ್ದಿ ಡಯಟಲ್ಲಿ ಕನ್ಸಿಡರ್ ಆಗಲ್ಲ, ಯಾಕಂದರೆ ಇದರಲ್ಲಿ ಮಿಕ್ಸ್ ಚಿಕನ್ ಪೀಸಸ್ ಎಲ್ಲ ಉಂಟು. ನಾನು ಹೆಲ್ದಿ ಡಯಟಲ್ಲಿ ಚಿಕನ್ನಲ್ಲಿ ಹೇಗೆ ಮಾಡೋದಂತ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿ ಹಾಕ್ತೇನೆ. ಈ ಅಪ್ಡೇಟ್ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸ್ವಲ್ಪ ಶಾರ್ಟ್ ವಿಡಿಯೋ, ಶಾರ್ಟ್ ಅಂದರೆ ತುಂಬ ಶಾರ್ಟ್ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಬಾಯ್.